ಹಾಯ್ ಗಾಯ್ಸ್, ಭೂಮಿಕಾ ಇಲ್ಲಿ ಬರ್ತೀನಿ. ವೃಂದ, ಶ್ರಾವಣಿ ಮುದ್ದೆ ತಿನ್ಬೇಕು ಅಂತ ಅನ್ಸಿತ್ತು ಅಂತ ಮುದ್ದೆ ಆರ್ಡರ್ ಮಾಡಿದ್ಲು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಸೊ ಗೈಸ್, ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ಇವತ್ತು ನಾನು ಒಬ್ಳೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಭೂಮಿಕಾ ಈಗ ಬಂದು ಜಾಯ್ನ್ ಆಗ್ತಾಳೆ. ಅವಳು ಮಾರ್ನಿಂಗ್ ಮೂವಿಗೆ ಹೋಗಿದ್ಲು. ಅಂಡ್ ನಾನು ಈಗ ಪ್ರೆಸೆಂಟ್ ಓರೈನ್ ಮಾಲ್ ಅಲ್ಲಿ ಇದ್ದೀನಿ. ಓಕೆ, ಹಾಯ್. ಓಕೆ, ದಿಸ್ ಇಸ್ ಬೃಂದ ಅಂಡ್ ದಿಸ್ ಇಸ್ ಶ್ರಾವಣಿ. ಇವಳು ನನ್ನ ಕಸಿನ್ ಅಂಡ್ ಇವಳು ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಮತ್ತೆ ಭೂಮಿಕಾದು. ಭೂಮಿಕಾ ಇಲ್ಲಿ ಬರ್ತೀನಿ ಅಂತ ಹೇಳಿದಾಳೆ. ನಾವು ಒಂದು 10 o'clock ಅಷ್ಟೊತ್ತಿಗೆ ಹೊರಟಿದ್ದು. ಸೊ ಇಲ್ಲಿ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 10 ಅಲ್ಲ 11 ಹೊರಟಿದ್ದು ಅನ್ಸತ್ತೆ. ಈಗ 12 ಆಗಿದೆ ಟೈಮ್. ಸೊ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಇಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀವಿ. ಇದನ್ನ ಮುಗಿಸಿ ಇಲ್ಲಿ ನನ್ನ ಕಸಿನ್ ಬೃಂದ ಅಂತ ಹೇಳಿದ್ನಲ್ಲ, ಅವಳದು ನಾಳೆ ಬರ್ಡೇ ಇದೆ. ಸೊ ಬರ್ಡೇ ಶಾಪಿಂಗ್ ಮಾಡ್ತಾ ಇದ್ದಾಳೆ. ಸೊ ಅದೇ ವೆಸ್ಟ್ ಸೈಡ್ ಅಲ್ಲಿ ಶಾಪ್ ಮಾಡಿ ದೆನ್ ಮತ್ತೆ ನಿಮ್ಗೆ ಸಿಗ್ತೀನಿ. ಭೂಮಿಕಾ ಸಿಕ್ಕಿದ್ಮೇಲೆ ಮತ್ತೆ ಸಿಗ್ತೀನಿ. ಸೊ ಗಾಯ್ಸ್, ಇವಾಗ ಬಂದಿದ್ದಾಳೆ ಭೂಮಿಕಾ. ಈಗ ನಾವಿಲ್ಲಿ ವೆಸ್ಟ್ ಸೈಡ್ ಅಲ್ಲಿ ಇದೀವಿ. ಸೊ ಆಸ್ ಎ ಸೈಡ್ ನನ್ನ ಕಸಿನ್ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳದ್ನಲ್ಲ, ಸೊ ಅವಳು ಶಾಪ್ ಮಾಡ್ತಾ ಇದ್ದಾಳೆ. ಏನೋ ಆಫರ್ಸ್ ಅಂತ ಇರ್ಲಿಲ್ಲ. ನಾನು ಚೆಕ್ ಮಾಡಿದೆ, ಬೈ 2 get 1 ಸೇಲ್ ನಡೀತಾ ಇದೆ ಅಂತ ಇತ್ತು. ಬಟ್ ಇಲ್ಲಿ ಬಂದ್ ನೋಡಿದ್ರೆ ಏನು ಸೇಲ್ ನಡೀತಾ ಇಲ್ಲ. ನೋಡೋಣ, ನಾವು ಏನಾದ್ರು ಚೆಕ್ ಮಾಡಿ ಏನಾದ್ರು ಚೆನ್ನಾಗಿದ್ರೆ ತಗೊಳ್ಳೋಣ. ಇವಳು ಟ್ರೈ ಮಾಡ್ತಾ ಇದ್ದಾಳೆ. 1500 ಇದೆ. ನನ್ಗೆ ಇದಿಷ್ಟ ಆಯ್ತು, ವೈಟ್ ಕಲರ್. ಬಟ್ ಇದಕ್ಕೆ ಈ ತರ ಬೆಲ್ಟ್ ಇರೋದು ಮೀನ್ಸ್ ಕಂಫರ್ಟ್ ಆಗಲ್ಲ, ಬೇಗ ತೆಗಿಯಕ್ಕೆ ಹಾಕಕ್ಕೆ ಎಲ್ಲ. ಬಟ್ ವೆಡ್ಜಸ್ ತರ ಇದೆ ಅಲ್ಲ. ವೆಡ್ಜಸ್ ಆಕ್ಚುಲಿ ಗೈಸ್ ಕಂಫರ್ಟ್ ಅನ್ಸಲ್ಲ. ನಿಮ್ಗೆ ಹೇಗ್ ಅನ್ಸುತ್ತೆ? ಎಷ್ಟಿದೆ ಇದ್ರ ಪ್ರೈಸ್? 1.5. ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದರಲ್ಲಿ ಈ ಕಲರ್ ಕೂಡ ಇದೆ. ಫ್ಲಾಟ್ಸ್ ಚೆನ್ನಾಗಿದೆ. ಬೇಕು ಎಲ್ಲ ಅಂದ್ರೆ ಈ ಶಾಪಿಂಗ್ ಮುಗ್ದಿದೆ ನಮ್ದು ಇವಾಗ. ಓಕೆ, ಇಲ್ಲಿ ನೀವು 5000 ಇದೆ. 5000 ಆಫ್ಟರ್ ಡಿಸ್ಕೌಂಟ್. ಆಫ್ಟರ್ ಡಿಸ್ಕೌಂಟ್. ಆಕ್ಚುಲಿ ಇಲ್ಲಿ ಆಫರ್ ನಡೀತಾ ಇತ್ತು. ಮೀನ್ಸ್ ಆಫರ್ ಎಲ್ಲರಿಗೂ ಗೊತ್ತಿಲ್ಲ. ನಾನು ಕಸಿನ್ ಬರ್ಡೇ ಬಂತ ಆಫರ್ ಅಂತ ಹೇಳ್ಬಿಟ್ಟು ಅವಳದು ಬರ್ಡೇ ಬಂತ ಆಫರ್ ಅಲ್ಲಿ ಎಲ್ಲರೂ ಶಾಪ್ ಮಾಡಿದೀವಿ. ಪ್ಲಾನ್ ಇರ್ಲಿಲ್ಲ ಗೈಸ್, ನಮ್ದಂತೂ ಇರ್ಲಿಲ್ಲ. ಅವ್ರು ಮಾಡ್ಬೇಕಂತ ಇತ್ತು. ಸೊ ಹೆಂಗೋ ಮಾಡಿ 6000 ಮತ್ತೆ ಎಕ್ಸಾಕ್ಟ್. ಇದನ್ನ ನಾನು ಬ್ಲಾಗ್ ಪೋಸ್ಟ್ ಮಾಡಿದ್ಮೇಲೆ ಅವ್ರ ಅಮ್ಮ ನೋಡ್ಬೇಕು. ಅಂಡ್ ಗೈಸ್, ನಾವಿವಾಗ ಆದಿತ್ಯ ನಾಟಿ ಸ್ಟೈಲ್ ಅಂತ ಹೇಳ್ಬಿಟ್ಟು ರಾಜಾಜಿನಗರ್ ಮಹಾಲಕ್ಷ್ಮೀಪುರಂ ಅಲ್ಲಿ ಇರೋದು. ಸೊ ಅಲ್ಲಿಗೆ ಬಂದ್ವಿ. ಇಲ್ಲಿ ದ ಬೆಸ್ಟ್ ದೊನ್ನೆ ಬಿರಿಯಾನಿ ಸಿಗುತ್ತೆ, ನಾಟಿ ಸ್ಟೈಲ್. ಚಿಕನ್ ಮತ್ತೆ ಮಟನ್ ಬಿರಿಯಾನಿ, ಮುದ್ದೆ ಎಲ್ಲದು ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನಾನಿಲ್ಲಿ ಮಾತಾಡಿರೋದು ಏನಿದೆ ಅಷ್ಟಕ್ಕೂ ಮೈಕ್ ಆನ್ ಮಾಡೋದೇ ಮರ್ತೋಗ್ಬಿಟ್ಟಿದೀನಿ, ಹಾಗೆ ಮಾತಾಡ್ಬಿಟ್ಟಿದೀವಿ. ಸೊ ಯಾವ್ದು ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ನಾವಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋದು. ಅಂಡ್ ಇಲ್ಲಿ ಪಾಪ ಭೂಮಿಕಾ ಮತ್ತೆ ಶ್ರಾವಣಿ ಎಗ್ ಬಿರಿಯಾನಿ ತಿನ್ಬೇಕು ಅಂತ ಅನ್ಕೊಂಡು ಎಗ್ ಬಿರಿಯಾನಿ ಆರ್ಡರ್ ಮಾಡಿದ್ರು. ಅವರಿಬ್ರಿಗೂ ಎಗ್ ಅಂದ್ರೆ ತುಂಬಾ ಇಷ್ಟ. ಸೊ ಎಗ್ ಬಿರಿಯಾನಿ ಇಲ್ಲ ಎಗ್ ಐಟಮ್ಸ್ ಏನಾದ್ರೂ ಆರ್ಡರ್ ಮಾಡ್ತಾ ಇರ್ತಾರೆ. ಪಾಪ ಇಲ್ಲೂ ಕೂಡ ಎಗ್ ಬಿರಿಯಾನಿ ಆರ್ಡರ್ ಮಾಡಿದ್ರು. ಬಟ್ ಅವರು ವೇಟರ್ ಬಂದು ಹೇಳಿದ್ರು ಎಗ್ ಬಿರಿಯಾನಿಯಲ್ಲೂ ರೈಸ್ ಏನಿದೆ ಅದು ನಾನ್ ವೆಜ್ ಇರತ್ತೆ ಅಂತ ಹೇಳ್ಬಿಟ್ಟು. ಸೊ ಪಾಪ ಇಬ್ರು ಅದನ್ನ ಡ್ರಾಪ್ ಮಾಡಿ ವೆಜ್ ಬಿರಿಯಾನಿ ತಗೊಂಡ್ರು. ಅಂಡ್ ವೆಜ್ ಬಿರಿಯಾನಿ ಫುಲ್ ಪಲಾವ್ ತರ ಇತ್ತು ಅಂತ ಹೇಳ್ತಿದ್ರು.
ಎಸ್, ನೀವೇನಾದ್ರೂ ಆದಿತ್ಯ ನಾಟಿ ಸ್ಟೈಲ್ ಟ್ರೈ ಮಾಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಟ್ರೈ ಮಾಡಿ. ನೀವೇನಾದ್ರೂ ರಾಜಾಜಿನಗರ್ ಸೈಡ್ ಹೋದ್ರೆ ನಮ್ಗಂತೂ ತುಂಬಾ ಇಷ್ಟ ಆಗತ್ತೆ ಅಲ್ಲಿಂದು ಫುಡ್ ಎಲ್ಲದೂನು. ಅಂಡ್ ನಾವಿಲ್ಲಿ ಮುದ್ದೆ, ಪರೋಟ, ಎಗ್ ಸಮಥಿಂಗ್ ಕರಿ ಏನೋ ತಗೊಂಡಿದ್ರು, ಎಗ್ ಚಿಲ್ಲಿ ಏನೋ. ಅಂಡ್ ನಮ್ಗೆ ಇಲ್ಲಿ ಲಾಸ್ಟ್ ಅಲ್ಲಿ ರಸಂ ಕೊಡ್ತಾರೆ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಗೈಸ್, ನಾವು ಪರೋಟ ಮತ್ತೆ ಮುದ್ದೆ ಎಲ್ಲ ಆರ್ಡರ್ ಮಾಡಿದ್ವಿ, ಇವಾಗ ಬಂದಿದೆ. ನಿಸರ್ಗಂಗೆ ಮುದ್ದೆ ತಿನ್ಬೇಕು ಅಂತ ಅನ್ಸಿತ್ತಂತೆ, ಸೊ ಮುದ್ದೆ ಆರ್ಡರ್ ಮಾಡಿದ್ಲು. ಇನ್ನ ರೈಸ್ ಬರ್ಬೇಕು, ನೋಡೋಣ ಹೇಗಿರತ್ತೆ ಅಂತ ಟೇಸ್ಟ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಅವಳಂತೂ ಯಾವಾಗ್ಲೂ ಆದಿತ್ಯ 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 ಅಂತಿರ್ತಾಳೆ. ಲೆಟ್ಸ್ ಸಿ ಗೈಸ್. ಸೊ ನಮ್ದು ಊಟ ಆಯ್ತು, ಇವಾಗ ವಾಪಸ್ ಹೋಗ್ತಾ ಇದೀವಿ ಮನೆಗೆ. ಅಂಡ್ ಇಲ್ಲಿಂದ ಮಹಾಲಕ್ಷ್ಮಿ ಲೇಔಟ್ ಇಂದ HSR ಆಲ್ಮೋಸ್ಟ್ 1.5 hour ತೋರಿಸ್ತಾ ಇದೆ. ಟ್ರಾಫಿಕ್ ಇಲ್ಲ ಅಂದ್ರೆ ಬೇಗ ಹೋಗ್ಬೋದು. ಲಿಪ್ಸ್ಟಿಕ್ ಹಾಕೊಂತ ಇದ್ದಾಳೆ ಗೈಸ್. ಒಂದು ಎಸ್ ಗೈಸ್, ನೋಡಿ ಭೂಮಿಕಾ ಅವರು ಮುಂದೆ ಫ್ರಂಟ್ ಸೀಟ್ ಅಲ್ಲಿ ಕುತ್ಕೊಂಡಿದ್ದಾರೆ. ನಾವಿವಾಗ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗ್ಬಿಟ್ಟು ಏನೇನ್ ಶಾಪ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರ್ಸೋದ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸೋದ? ನಾವು ನೆಕ್ಸ್ಟ್ ವಿಡಿಯೋ ತೋರಿಸೋಣ. ನೆಕ್ಸ್ಟ್ ವಿಡಿಯೋ ಕೀಪ್ ಇಟ್ ಆಸ್ ಕ್ರಿಸ್ಮಸ್ ಶಾರ್ಟ್. ಭೂಮಿಕಂಗೆ ಮತ್ತೆ ಅಲ್ಲಿದಾರಲ್ಲ ಲಾಸ್ಟ್ ಅವರಿಗೆ ಎಗ್ ಬಿರಿಯಾನಿ ಸಿಗ್ಲಿಲ್ಲ ಅಂದ್ರೆ ಅವ್ರೇನೋ ನಾನ್ ವೆಜ್ ಮಿಕ್ಸ್ ಇರುತ್ತೆ ಅಂದ್ರೆ, ಸೊ ವೆಜ್ ಬಿರಿಯಾನಿ ತಿನ್ಸಿ ಮನೆ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಗರ್ಲ್ಸ್, ಇವಾಗ ಎಂಡ್ ಮಾಡಿ ಇವತ್ತು ವ್ಲಾಗ್ ನ. ಅವರಿಬ್ರು ಕೈಲಿ ಮಾಡ್ಸೋಣ ಕಡೆ. ಸೊ ಬಾಯ್ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಪ್ಲೀಸ್ ಸಪೋರ್ಟ್ ಅವರ್ ಸಿಸ್ಟರ್ಸ್ ಗೈಸ್. ಥ್ಯಾಂಕ್ ಯು.